ಖಾಸಗಿ ಶಾಲಾ ಒಕ್ಕೂಟದಿಂದ ಅರ್ಥಪೂರ್ಣ ಶಿಕ್ಷಕರ ದಿನಾಚರಣೆ. ಈ ವರ್ಷ 4 ಶಿಕ್ಷಕರಿಗೆ ತಲಾ 5 ಗ್ರಾಂ ಬಂಗಾರದ ಪದಕ ನೀಡಿ ಗೌರವಿಸಲಾಯಿತು. ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ನಲ್ಲಿ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ಸಡಗರ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಖಾಸಗಿ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಇರುವಂತಹ ಶಿಕ್ಷಕರ ಸೇವೆಯನ್ನು ಗುರುತಿಸಿ ಆಯ್ಕೆಯಾದ ಸಾಧಕ ಶಿಕ್ಷಕರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಈ ವರ್ಷ 4 ಶಿಕ್ಷಕರಿಗೆ ತಲಾ 5 ಗ್ರಾಂ ಬಂಗಾರದ ಪದಕ ನೀಡಿ ಗೌರವಿಸಲಾಯಿತು. ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಶ್ರೀ ಎನ್ಎಸ್ ಬೋಸರಾಜು ಉದ್ಘಾಟಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕದ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ಸರ್ಕಾರ ವರ್ಷಕ್ಕೆ 5,000 ಕೋಟಿ ರೂಪಾಯಿಯನ್ನು ಅನುದಾನ ಬಿಡುಗಡೆ ಮಾಡುತ್ತಿದ್ದು, ಅದರಲ್ಲಿ ಶೇಕಡಾ 25ರಷ್ಟು ಅನುದಾನವನ್ನು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಶಾಸಕ ಹಂಪಯ್ಯ ನಾಯಕ ಹಾಗೂ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಮಾತನಾಡಿ, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಲ್ಲಿ ಮತ್ತು ಸುಸಂಸ್ಕೃತ ಸಮಾಜವನ್ನು ನಿರ್ಮಿಸುವಲ್ಲಿ ಶಿಕ್ಷಕರ ಪಾತ್ರ ಹಿರಿದು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಶಿಕ್ಷಕರು ಕರ್ತವ್ಯವನ್ನು ನಿರ್ವಹಿಸಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ ಎಂದರು. ಈ ಸಮಾರಂಭದಲ್ಲಿ ಗಣ್ಯಾತಿ ಗಣ್ಯರು ಹಾಗೂ ಖಾಸಗಿ ಶಾಲಾ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಶಾಲೆಗಳ ಆಡಳಿತ ಮಂಡಳಿ ಸದಸ್ಯರು, ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಂಡಿ ಗೋಸ್ ಎನ್ಕೆಎಸ್ ಟಿವಿ 4 ಮಾನ್ವಿ. ಶಿಕ್ಷಕ ಈ ದೇಶದ ರಕ್ಷಕ. ಯಾಕೆ ಈ ಮಾತು ಹೇಳ್ತೀವಿ ಅಂದ್ರೆ, ಒಬ್ಬ ಡಾಕ್ಟ್ರು ಸರಿಯಾದ ರೋಗಿನ ನೋಡ್ಲಿಲ್ಲಪ್ಪ ಅಂದ್ರೆ ಆ ಪೇಷಂಟ್ ಸತ್ತೋಗ್ಬಿಡ್ತಾರೆ. ಒಬ್ಬ ಇಂಜಿನಿಯರ್ ಒಳ್ಳೆ ಪ್ಲಾನ್ ಮಾಡಿ ಬಿಲ್ಡಿಂಗ್ ಕಟ್ಟಲಿಲ್ಲ ಅಂದ್ರೆ ಆ ಬಿಲ್ಡಿಂಗ್ ಹೋಗ್ತದೆ ಅಷ್ಟೇ. ಆದ್ರೆ ಶಿಕ್ಷಕ ಸರಿಯಾಗಿ ಮಾರ್ಗದರ್ಶನ ಶಿಕ್ಷಣ ನೀಡಲಿಲ್ಲ ವಿದ್ಯಾರ್ಥಿಗಳಿಗಂದ್ರೆ ಸಮಾಜನೇ ದುಸ್ಥಿತಿ ಹೋಗ್ತಕ್ಕಂಥ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮಗೆ ಹೆಚ್ಚಿನ ಜವಾಬ್ದಾರಿ, ಶಿಕ್ಷಕರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಅದನ್ನ ಅರ್ಥ ಮಾಡಿಕೊಂಡು ತಾವೆಲ್ಲ ಒಳ್ಳೆಯದ ಏನಂದ್ರೆ ಉತ್ತಮವಾದ ಶಿಕ್ಷಣ ನೀಡತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ಮಾಡ್ಬೇಕಂತ ಹೇಳಿ ಸಂದರ್ಭ ಕೇಳಿಕೊಂಡು APJ ಅಬ್ದುಲ್ ಕಲಾಂ ಅವರು ಹೇಳಿದಾಗ, ಶಿಕ್ಷಕ ಬರೀ ಜ್ಞಾನವನ್ನು ನೀಡೋದಿಲ್ಲ, ಶಿಕ್ಷಕ ಬರೀ ಜ್ಞಾನವನ್ನು ನೀಡೋದಿಲ್ಲ, ವಿದ್ಯಾರ್ಥಿ ಜೀವನವನ್ನ ಮಹಾನ್ ಗುರಿ ಮತ್ತು ಕನಸುಗಳನ್ನು ಬಿಡ್ತಾರೆ. ಮಹಾನ್ ಗುರಿ ಮತ್ತು ಕನಸುಗಳನ್ನು ಬಿಡ್ತಾರೆ. ಅಷ್ಟೊಂದು ಮಹತ್ವವಾದ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಇವತ್ತ ಹಂಪಯ್ಯ ಸರ್ಕಾರ ಅವರು ಮತ್ತು ಬೋಸರಾಜ್ ಅವರು ಹೇಳಿ, ಇವತ್ತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬಹಳ ಗಂಭೀರ ಪರಿಸ್ಥಿತಿ ಅಂದ್ರೆ ಎದುರಿಸ್ತಾ ಇದ್ದಾರೆ. ಇವತ್ತು ಇದಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಸರ್ಕಾರ, ಸಚಿವರು, ಶಾಸಕರು, ಈ ಭಾಗದ ಜನಪ್ರತಿನಿಧಿಗಳು ಮಾಡತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಇವತ್ತ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಏನಂದ್ರೆ ಬಹಳಷ್ಟು ಹಿಂದುಳಿದ ಪ್ರದೇಶ. ಇವತ್ತು ಮೊನ್ನೆ ನಾವು ನೋಡಿದ್ವಿ, SSLC ಸಹ ಕೊನೆಯ ಸ್ಥಾನದಲ್ಲಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಅದಕ್ಕೆ ಬದಲಾವಣೆ ತರ್ತಕ್ಕಂಥ ಕೆಲಸ ಸರ್ಕಾರ, ಮುಖ್ಯಮಂತ್ರಿಗಳು ಸನ್ಮಾನ ಏನಂದ್ರೆ ಅದರ ಜೊತೆಗೆ ಶಿಕ್ಷಣ ಸಚಿವರು, ನಮ್ಮ ಈ ಭಾಗದ ಜನಪ್ರತಿನಿಧಿಗಳು ಇವತ್ತ ಒಂದು ಉತ್ತಮವಾದ ನಿರ್ಧಾರವನ್ನು ತಗೊಂಡು ಇವತ್ತ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡುವ ಮೂಲಕ ಇವತ್ತು ಖಾಸಗಿ ಶಿಕ್ಷಣಗಳು ಸಹ ಅವರಿಗೆ ಏನಂದ್ರೆ ಒಂದು ಏನಪ್ಪ ಅವರಿಗೆ ಸ್ಯಾಲರಿ ಇದರಲ್ಲಿ ಏನಾದರೂ ಒಂದು ಅವರಿಗೆ ಪ್ರೋತ್ಸಾಹ, ಏನಾದರೂ ಧನ ಕೊಡಲಿಕ್ಕೆ ಒಂದು ಅವಕಾಶ ಇದ್ದರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡಲಿಕ್ಕೆ ಆಗ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಯಾಕೆ ಮತ್ತೆ ಹೆಚ್ಚಾಗಿ ಇವತ್ತು ಮಕ್ಕಳ ಡ್ರಾಪ್ ಔಟ್ ಕಡಿಮೆ ಆಗಿರ್ತಕ್ಕ ಸಹಿತ ಇವತ್ತು ನೋಡ್ತಾ ಇದ್ದೀವಿ. 2000 ಇಸ್ವಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಡ್ರಾಪ್ ಔಟು ಸರ್ಕಾರಿ ಶಾಲೆಗಳಲ್ಲಿ 32-33% ಇತ್ತು. ಆ ಸಂದರ್ಭದಲ್ಲಿ ಖಾಸಗಿ ಶಾಲೆಗಳಿರ್ತಕ್ಕಂಥದ್ದು ಬಹಳ ಕಡಿಮೆ. ಅದನ್ನೇನಾದ್ರೂ ಸರಿಪಡಿಸಬೇಕು, ಬಡವರ ಮಕ್ಕಳಿಗೆ ಶಾಲೆಗೆ ಬರ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅಂತೇಳಿ ಅದು ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ವಿಜಯಭಾಸ್ಕರ್ ಅವರು ಕರ್ಕೊಂಡ್ಬಂದು ಈ ಜಿಲ್ಲಾದ್ಯಂತ 3 ದಿನ ತಿರುಗಾಡಿಸಿದ್ರು. ಸೊ ಆ ಸಂದರ್ಭದಲ್ಲಿ ಆ ಮಿಡ್ ಡೇ ಮೀಲ್ ಇಡೀ ದೇಶದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದೇ ನಮ್ಮ ರಾಯಚೂರು ದೇವದುರ್ಗ ತಾಲೂಕಿನಿಂದ ಅಧಿಕಾರಿ ಗ್ರಾಮದಿಂದ. ಆ ಮಿಡ್ ಡೇ ಮೀಲ್ ಪ್ರಾರಂಭ ಮಾಡೋ ಮುಖಾಂತರ ಡ್ರಾಪ್ ಔಟ್ ಕಡಿಮೆ ಮಾಡತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ವಿ. ಹಾಗಾಗಿ ಇವತ್ತು ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಲಕ್ಷಾಂತರ ಮಕ್ಕಳು ಇವತ್ತು ಆ ಬಿಸಿ ಊಟದ ಕಾರ್ಯಕ್ರಮ ಮುಂದುವರೆದ ಮುಖಾಂತರ
ಬಂದಿರುವಂಥ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಅವಕಾಶಗಳು ಕಲ್ಪಿಸ್ತಾ ಇದ್ದಾರೆ. ಅವ್ರಿಗೆ ಫ್ರೀ ಪುಸ್ತಕ ಕೊಡೋದು, ಫ್ರೀ ಫೀಸ್ ಕೊಡೋದ್ರಿಂದ ಶೂ ಕೊಡ್ತಕ್ಕಂಥದ್ದು, ಸಾಕ್ಸ್ ಕೊಡ್ತಕ್ಕಂಥದ್ದು, ಪುಸ್ತಕಗಳು ಕೊಡ್ತಕ್ಕಂಥದ್ದು, ಡ್ರೆಸ್ ಕೊಡ್ತಕ್ಕಂಥದ್ದು ಎಲ್ಲವನ್ನು ಫ್ರೀಯಾಗಿ ಕೊಟ್ಟು ಇವತ್ತು ಆದೇಶ ಮಾಡ್ತಕ್ಕಂಥದ್ದು ಪ್ರಯತ್ನ ಸರ್ಕಾರಗಳು ಮಾಡ್ತಾ ಇದೆ. ಕಾರಣ ಇಷ್ಟೇ, ಯಾವುದೇ ಮಕ್ಕಳು ಇವತ್ತು ಶಾಲೆಯಿಂದ ಹೊರಗೆ ಇರಬಾರ್ದು. ಅದು ಪರಿಪೂರ್ಣವಾಗಿ ಆಗಬೇಕಾದ್ರೆ ಇವತ್ತು ಖಾಸಗಿ ಶಾಲೆಗಳನ್ನು ಮಾತ್ರ ಆಗ್ತಾ ಇದೆ. ಎಷ್ಟೇ ಸರ್ಕಾರಿ ಶಾಲೆಗಳಲ್ಲಿ ಪ್ರಯತ್ನ ಮಾಡಿದ ಸಹಿತ ಸಾಕಷ್ಟು ಮೂಲಭೂತ ಸೌಲಭ್ಯಗಳು ಒದಗಿಸಿದ ಸಹಿತ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿ ವರ್ಷ ಹಿಂದಿನ ಶಿಕ್ಷಕರ ದಿನಾಚರಣೆ ಮಾಡಿದ್ರೆ ನಮ್ಮ ಮಾನವಿ ತಾಲೂಕಿನವರು ಆ ದಿನಾಚರಣೆ ಮಾಡದೇ ಇದ್ದಾಗ ಕೆಲವೊಂದು ಸಾಬರು ಅನಿಸುತ್ತೆ. ಕೆಲವರು ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಜೊತೆಯಲ್ಲಿ ಕೂತಾಗ ನಾನು ಮಾತಾಡಿದೆ, ಯಾಕೆ ನೀವು ಈ ಒಂದು ಶಿಕ್ಷಕರ ದಿನಾಚರಣೆ ಮಾಡಲ್ಲ ಅಂತ ನಾನು ಕೇಳಿದಾಗ, ಇಲ್ಲ ನಾವು ಬೇರೆ ಇದ್ವಿ ಹಂಗಾಯ್ತು ಹಿಂಗಾಯ್ತು ಮಾತೇನು ಮಾಡಂಗಿಲ್ಲ ಅನ್ನೋದ ಮಾಡ್ತಾನೋ ಅನ್ನೋದ ಬಾಯಿ ಶುರುವಾದ ಆ ಕಡೆ. ಅವಾಗ ನಾನೇ ಹೇಳಿದೆ, ವರ್ಷ ಮಾಡ್ತಿದ್ರೆ ಆ ಸಂಪ್ರದಾಯ ತಪ್ಪಿಸೋದು, ಆ ಸಂಪ್ರದಾಯ ಪ್ರಕಾರ ಮಾಡಿದ್ರೆ ಶಿಕ್ಷಕರ ದಿನಾಚರಣೆ ದಿವಸ ಒಂದು ಆದರೆ ಏನಾಯ್ತು, ಇವತ್ತಿನ ದಿವಸ ರಥ ಕಟ್ಟೋದು ನೆನಪಿಸಿಕೊಳ್ಳೋಣ, ಆ ಶಿಕ್ಷಕರ ದಿನಾಚರಣೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದಾಗ ನಾವು ಚರ್ಚೆ ಮಾಡಿ ಮಾಡ್ತೀವಿ. ಬಂದಿರ್ತೀವಿ ನಾವು ಬೇಕಾಯ್ತು ಅಂತೀವಿ. ಬಂದು ನಾಲ್ಕು ಮಂದಿ ಒಕ್ಕೂಟದ ಸದಸ್ಯರೆಲ್ಲ ಅವ್ರು ಕರ್ಕೊಂಡು ಹೋಗ್ಬೇಕಾದಾಗ ಮಾಡಬೇಕು ಅಂತೀವಿ. ಆದರೆ ಅವರು ಯಾವುದೊಂದು ಬೇರೆ ಬೇರೆ ಇದ್ರು, ಹಂಗೆ ಮಾಡೋದು ಹಿಂಗೆ ಮಾಡೋದು ಏನು ನಾನು ಕೊಡೋದಿಲ್ಲ. ಶಿಕ್ಷಕರ ದಿನಾಚರಣೆ ಅಂದರೆ ಶಿಕ್ಷಕರ ದಿನಾಚರಣೆಗೆ ಆ ಬಹುಮಾನ ವಿತರಣೆ ಆಗಬೇಕು. ನೀವು ದುಡ್ಡು ಕೊಟ್ಟರೆ ನಾವು ಹೊರಗೆ ಅವರು ಹೋಗಿ ಒಂದು 50,000 ಕೊಟ್ಬಿಟ್ರಾಗಿತ್ತಂದ್ರೆ 50 ಪೈಸೆ ಕೊಡೋಲ್ಲ, ಕೊಟ್ಟರೆ ಬಂಗಾರ ಕೊಡ್ತಾ ಅವ್ರು ಇಲ್ಲಿ ಬಂತು. ಅವಾಗ ಚಪ್ಪಿ ಭಾಳ ಚಲೋ ಮಾಡ್ತಾರೆ, ಭಾಳ ಯಾರೋ ಕರ್ಕ ಬಂದಿದ್ರು ಹಿಂಗೆ ಅನಂತ ಕೇಳ್ಕೊಳ್ಬೇಕಲ್ಲ. ನಾನು ಆ ಮಾತಾದ ಮೇಲೆ ಭಾಳ ಸಂತೋಷ